ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ರು ಇದ್ದೀರಾ? ಮೇಡಮ್. ಏನೇ ನೀನ್ ಅವತಾರ? ಇದು ನಮ್ ಚಿರು ಡಿಸೈನ್ ಮಾಡಿರೋ ಗೌನ್ ತಾನೆ? ಅಯ್ಯೋ ಇಲ್ಲ ಮೇಡಮ್, ಇದು ದೀಪ ಮೇಡಮ್ ಮಾಡಿದ್ದು. ದೀಪ ಮಾಡಿದ್ದ? ನಿಜ ಹೇಳೆ, ಸುಳ್ಳು ಹೇಳ್ಬೇಡ. ಹೌದು ಮೇಡಮ್, ಇದನ್ನ ಚಿರಾಗ್ ಸರ್ ತೋರ್ಸೋದಕ್ಕೆ ಅಂತ ದೀಪ ಮೇಡಮ್ ಮಾಡಿದ್ದು. ಆದ್ರೆ ಚಿರಾಗ್ ಸರ್ ನೋಡ್ಲಿಲ್ಲ, ಅದಕ್ಕೆ ನನಗೆ ಕೊಟ್ರು. ರಾಜಗೋಪಾಲ್ ಬನ್ನಿ, ನಿಮ್ಗೇನ ಕ್ವಶನ್ ಇದೆಯಂತೆ. ಚಿಕ್ಕತ್ತೆ ಎಷ್ಟೊತ್ತು ಹೋದ್ರು, ಬರಲೇ ಇಲ್ವಲ್ಲ. ಒಂದ್ ನಿಮಿಷ ಇಲ್ಲೇ ನಿಂತ್ಕೋಬೇಕು. ಹಲೋ ಸೌಂದರ್ಯ, ಎಲ್ಲಿ ಹೋದ್ರಿ ಚಿಕ್ಕತ್ತೆ? ಜ್ಯೂಸ್ ತಗೊಂಬನ್ನಿ ಅಂತ ಕಳ್ಸಿದ್ರೆ ನೀವೇನು ಇವಾಗ ಜ್ಯೂಸ್ ಮ್ಯಾನುಫ್ಯಾಕ್ಚರ್ ಮಾಡಕ್ ಹೋಗಿದ್ದೀರಾ? ಅಯ್ಯೋ, ಇಲ್ಲಿ ಆಗ್ಬಾರ್ದಾಗಿದೆ. ಏನಾಯ್ತು? ನಮ್ ಚಿರು ಡಿಸೈನ್ ಮಾಡಿರೋ ಗೌನ್ ತರದ್ದೇ ಇನ್ನೊಂದ್ ಗೌನ್ ನ ಜಾಜಿನೂ ಹಾಕೊಂಡಿದ್ದಾಳೆ. ಏನ್ ಹೇಳ್ತಿದ್ರ ಚಿಕ್ಕತ್ತೆ? ನೀನ್ ನಂಬಲ್ಲ ಅಂತ ಗೊತ್ತು. ಅವಳು ಹಾಕೊಂಡಿರೋ ಗೌನ್ ನ ನಾನು ಫೋಟೋ ಹೊಡೆದು ನಿನಗೆ ಕಳಿಸ್ತೀನಿ, ನೋಡು. ಹಾ, ಚಿಕ್ಕತ್ತೆ ಏನ್ ಮಾಡೋದ್ ಇವಾಗ? ಜಾಜಿ ಕೈಯಲ್ಲೇ ಜ್ಯೂಸ್ ಕಳ್ಸಿ. ಹಾ ಸರಿ, ಯೂನಿಫಾರ್ಮ್ ಹಾಕ್ಸಿ ಜ್ಯೂಸ್ ಕೊಟ್ಟು ಕಳಿಸ್ತೀನಿ. ಬೇಡ ಬೇಡ, ಅವಳನ್ನ ಆ ಡ್ರೆಸ್ ಅಲ್ಲೇ ಬರಕ್ ಹೇಳಿ. ಹಾ ಯಾಕೆ? ಹೇಳ್ದಷ್ಟು ಮಾಡಿ, ಅವಳನ್ನ ಬೇಗ ಕಳ್ಸಿ. ಸರಿನಮ್ಮ. ಏಯ್, ಹೊರಗಡೆ ಹೋಗಿ ಜ್ಯೂಸ್ ಕೊಡೋಗೋ. ಸರಿ ಮೇಡಮ್, ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ಕೊಡ್ತೀನಿ. ಅದಕ್ಕೆಲ್ಲ ಟೈಮ್ ಇಲ್ಲ. ನೀನೇನ್ ಮಹಾರಾಣಿನ? ಎಲ್ರು ನೀನು ನೋಡ್ತಾರೆ ಅನ್ನೋದಕ್ಕೆ ಇದೇ ಡ್ರೆಸ್ ಅಲ್ಲಿ ಹೋಗು. ಸರಿ ಮೇಡಮ್, ಆಯ್ತು. ಬೇಗ. ಸೌಂದರ್ಯ, ಅವಳು ಗೌನ್ ಹಾಕಿದ್ರು ಪರವಾಗಿಲ್ಲ, ಅವಳ ಕೈಯಲ್ಲಿ ಜ್ಯೂಸ್ ಕಳ್ಸಿ ಅಂತ ಏನಕ್ಕೆ ಹೇಳ್ದೆ? ಸ್ವಲ್ಪ ಹೊತ್ತು ಕಾಯ್ರಿ ಚಿಕ್ಕತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಆದ್ರೂ ನಂಗೆ ವೇಟ್ ಮಾಡಿ. ಆ ಜಾಜಿ ಎಲ್ಲಿ? ಇನ್ನು ಎಷ್ಟೊತ್ತಾದ್ರೂ ಬಂದಿಲ್ಲ. ಜ್ಯೂಸ್ ತರ್ತಾ ಇದ್ದಾಳೆ. ಜಾಜಿ, ಎಲ್ರಿಗೂ ಜ್ಯೂಸ್ ಕೊಡಮ್ಮ. ಚಿರು, ಜಾಜಿ ನೋಡು, ಎಲ್ರಿಗೂ ಜ್ಯೂಸ್ ತಗೊಂಡ್ ಬಂದ್ಯಾಳೆ. ನಮ್ ಚಿರು ಮಾಡಿರೋ ಈ ಡಿಸೈನ್ ನ ಇಡೀ ಇಂಡಿಯಾದಲ್ಲೇ ಯಾರು ಮಾಡಿದ್ದಾರೆ.
ಅಣ್ಣ ಊಟ ತಯಾರಾಗಿದೆ. ನನಗಂತೂ ಹೊಟ್ಟೆ ತುಂಬಾ ಹಸಿತಿದೆ. ಬಾ ಊಟ ಮಾಡೋಣ. ಹಸಿಯೋದು ಹೊಟ್ಟೆನೆ, ತಲೆ ಅಲ್ಲ. ನರಸಿಂಹ ಬರಲಿಲ್ಲ ಅಂತ ನಾನು ಟೆನ್ಷನಲ್ಲಿದ್ದರೆ ಇವಳಿಗೆ ತಿನ್ನೋ ಚಿಂತೆ. ಹೋಗು, ನೀನೇ ಗಡದ್ದಾಗ ತಿನ್ನೋಗು. ಏನಿವತ್ತು ನರಸಿಂಹನ ಬಗ್ಗೆ ನಿನಗೆ ಇಷ್ಟೊಂದು ಕಾಳಜಿ? ಅಷ್ಟು ಬೇಗ ಅವನ ಬಗ್ಗೆ ನಿನ್ನ ಮನಸ್ಸು ಕರ್ಗೋಯ್ತಾ? ಅವನ ಬಗ್ಗೆ ನನ್ನ ಮನಸ್ಸು ಯಾಕೆ ಕರಗುತ್ತೆ? ಅದೇನಿದ್ರು ನಿಮ್ಮ ಮತ್ತಿಗೆಗೆ. ಎಲ್ಲಿ ಕುಡಿದು ನೆನ್ನೆ ತರ ಮೋರಿಲಿ ಬಿದ್ದಿದ್ದಾನೆ ಅಂತ ಯೋಚನೆಯಲ್ಲಿದ್ದೀನಿ. ಅದು ಅಲ್ಲದೆ SI ಮಗಳ ಸಾವಾಸ ಬೇರೆ. ಅವ್ರಿಗೇನಾದ್ರು ಗೊತ್ತಾದ್ರೆ ಯಾವ್ದಾದ್ರು ಕೇಸ್ ಹಾಕಿ ಅವನಿಗೆ ಜೈಲ್ಗೆ ಹಾಕೋದು ಗ್ಯಾರಂಟಿ. ಬಿಡ್ತು ಅನ್ರಿ, ಯಾಕೆ ಅಪಶಕನದ್ ಮಾತಾಡ್ತೀರಾ? ಆ ಹುಡುಗಿ ಸವಾಸ ಬಿಟ್ಟಿದ್ದೀನಿ ಅಂತ ಅವ್ನು ಹೇಳಿದಾನೆ ತಾನೆ. ನಿನ್ ಮಗ ಹೇಳೋದನ್ನೆಲ್ಲ ನೀರ್ ಮೇಲೆ ಬರ್ಕೋಬೇಕಷ್ಟೇ. ಅದಕ್ಕೆ ಅವನು ನಿನ್ನನ್ನು ಯಾವಾಗ್ಲೂ ಯಾಮಾರಿಸೋದು. ನಿನಗದು ಯಾವಾಗ ಬುದ್ಧಿ ಬರುತ್ತೋ ಏನೋ. ಎಷ್ಟು ಬೈತಿರೋ ಬೈರಿ. ಈಗೇನು ನನ್ನ ಮಗ ಕುಡ್ಕೊಂಡು ಬರ್ತಾನೆ ಅಂತ ಹೇಳ್ತಿದ್ದೀರಾ? ಯಾವನಿಗೆ ಗೊತ್ತು? ಆಯ್ತು ಬಿಡಿ, ಅವನನ್ನು ನಾನೇ ಹೋಗಿ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಏನು ಬೇಕಾಗಿಲ್ಲ. ಇಷ್ಟು ಹೊತ್ತಲ್ಲಿ ನೀನು ಎಲ್ಲೂ ಹೋಗ್ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ನಂದೊಂದು ಶರ್ಟು ಬೀರುನಲ್ಲಿ ಟಾರ್ಚ್ ಇದೆ, ಕೊಡು, ನಾನೇ ಹೋಗಿ ಹುಡ್ಕೊಂಡ್ಬರ್ತೀನಿ. ಕರ್ಮ ಕರ್ಮ ನಮ್ದು. ಬಂದ ಬಿಡೋಣ. ಏನಾಯ್ತು? ಒಂದು ನಿಮಿಷ ಕಣ. ಕುಡ್ದು ಬಂದಿದ್ಯೇನೋ? ಇಲ್ಲಮ್ಮ. ನನ್ನ ಮೇಲೆ ಆಣೆ ಮಾಡಿ ಹೇಳು. ಅಮ್ಮ, ನಿನ್ ಮೇಲೆ ಹಣೆ ನಾನು ಕುಡ್ದಿಲ್ಲ. ಆ ಹುಡುಗಿ ಸಿಕ್ಕಿದ್ಲಾ? ಯಾವ ಹುಡುಗಿ? SI ಸಾಹೇಬ್ರು ಮಗಳು. ಇಲ್ಲಮ್ಮ. ಕೇಳಿಸ್ಕೊಡ್ರಾ? ಅದಕ್ಕೆ ಕುಡಿಯೋದಕ್ಕೆ ಹೇಗೆ ಆಣೆ ಮಾಡಿಸ್ಕೊಂಡ್ರು, ಹುಡುಗಿ ವಿಷಯನೂ ಹಾಗೆ ಆಣೆ ಮಾಡಿ ಹೇಳಕ್ ಹೇಳಿ. ಅಂದ್ರೆ ಅಣ್ಣಂಗೆ ಅವಾಗ ಸಮಾಧಾನ ಆಗುತ್ತೆ ಅಂತ. ಅಮ್ಮ, ನಿನ್ ಮೇಲೆ ಹಣೆ ನಾನು ಸಂಜೆ ನಾನು ಮೀಟ್ ಮಾಡಿಲ್ಲ, ಅವಳ ಹತ್ರ ಮಾತು ಕೂಡ ಆಡ್ಲಿಲ್ಲ. ಗೊತ್ತಾಯ್ತೇನಮ್ಮ? ಅಲ್ಲ ಅದ್ಗೆ ನನಗೋಸ್ಕರ ಕೇಳಿದಲ್ಲ, ಅಣ್ಣನ ಸಮಾಧಾನಕ್ಕೋಸ್ಕರ ಕೇಳಿದಷ್ಟೇ. ಯಾಕೆಲ್ಲ ಹಾಗೆ ನಿಂತಿದ್ದೀರಾ? ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಬನ್ನಿ. ನನಗೂ ಹಶ್ವಾಗ್ತಿದೆ. ಬನ್ನಿ ಬನ್ನಿ ಊಟಕ್ಕೆ. ನಾ ಕೈ ಕಾಲು ಮುಖ ತೊಳ್ಕೊಂಡ್ಬರ್ತೀನಿ. ಅರವಿಂದು ಎಲ್ಲೋಗಿದ್ದೆ? ರೂಪ ಆವಾಗ್ಲಿಂದ 1000 ಸಲ ಕೇಳಿದಾಳೆ ಎಲ್ಲೋದ ಅರವಿಂದು ಅಂತ. ನೀನ್ ಇಲ್ಲ ಅಂತ ಬೇರೆ ಕೋಪ ಬೇರೆ ಮಾಡ್ಕೊಂಡಿದ್ದಾಳೆ, ಗೊತ್ತಾ? ಮಾಡ್ಕೊಂಡ್ರಿ ಬಿಡ್ರಿ. ಕೇಳಿದ್ರೆ ಯಾವ್ದೋ ಪ್ರೊಡ್ಯೂಸರ್ನ ಮೀಟ್ ಮಾಡಕ್ ಹೋಗಿದ್ದೆ ಅಂತ ಸುಳ್ಳು ಹೇಳ್ತೀನಿ. ಸುಳ್ಳು ಹೇಳೋದನ್ನ ನಿನ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಅಂತ ನನಗೆ ಗೊತ್ತು. ಅದೇ ನಿಜ ಹೇಳು, ಎಲ್ಲಿ ಹೋಗಿದ್ದೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.